ಸೊ ಹಯಗ್ರೀವ ಕಾನ್ಸೆಪ್ಟ್ ಅನ್ನೋದು ಕ್ವೈಟ್ ಡಿಫ್ರೆಂಟ್. ಸೊ ನಿಮ್ಮಿಬ್ರಿಗೂ ಈ ಸ್ಕ್ರಿಪ್ಟು ಏನಕ್ಕೆ ಅಟ್ರಾಕ್ಟ್ ಆಗ್ತದೆ? ಕತೆ ಕತೆ ಸ್ಟೋರಿ ಸ್ಟೋರಿ ನರೇಷನ್ ಆಗಿ ಸ್ಕ್ರೀನ್ ಪ್ಲೇ ವಿಭಿನ್ನ ರೀತಿಯಲ್ಲಿ. ಓಕೆ. ಸೊ ವಾಟ್ ಈಸ್ ದ ಮೋಸ್ಟ್ ಚಾಲೆಂಜಿಂಗ್ ಸೀನ್ ಫಾರ್ ಈಚ್ ಆಫ್ ಯು ಇನ್ ದಿಸ್ ಫಿಲಮ್? Climax. Excited, challenging, every climax. ನಿಮಗೆ ಸರ್? ಚಾಲೆಂಜಿಂಗ್ ಅಂತ ಹೇಳ್ತೀವಿ ಸರ್, ಎಲ್ಲ ಖುಷಿ ಖುಷಿಯಾಗಿ ಮಾಡಿ ಕತೆ ಆಗಿರೋದ್ರಿಂದ ನಾವೆಲ್ಲ ಖುಷಿಯಾಗಿ ಮಾಡಿ. ಓಕೆ. ಆ್ಯಕ್ಟರ್ಸ್ ಪ್ರಕಾರ ಒ ಟಿ ಟಿ ಪ್ಲಾಟ್ಫಾರ್ಮ್ಸ್ ವರ್ಸಸ್ ಥಿಯೇಟರ್ ವಿಚ್ ಇಸ್ ಬೆಟರ್ ಟುಡೇ? ಥಿಯೇಟರ್ಸ್. Theaters, any day theaters. ಸೊ ನಿಮಗೆ ಸಂಜನಾ, ಆಫ್ಟರ್ ದ ಸಕ್ಸಸ್ ಆಫ್ ಎಕ್ಕ, ಸೊ ನಿಮ್ಮ ಲೈಫಲ್ಲಿ ಏನಾದರೂ ಚೇಂಜಸ್ ಆಗಿದೆಯಾ? A lot of changes. ಅಂದರೆ in terms of opportunity ಆಗಿರ್ಬೋದು, recognition ಆಗಿರ್ಬೋದು. Definitely ತುಂಬ ಪಾಸಿಟಿವ್ ಚೇಂಜಸ್. ಓಕೆ, ಧನ್ಯವಾದ ಸರ್ ನಿಮಗೆ. ಸೊ ವಾಮನ ಡಿಡ್ ನಾಟ್ ಪರ್ಫಾರ್ಮ್ ಎಕ್ಸ್ಪೆಕ್ಟೆಡ್ ಅಟ್ ದ ಬಾಕ್ಸ್ ಆಫೀಸ್, ಬಟ್ ದ ಸಾಂಗ್ಸ್ ಬಿಕಮ್ ವೆರಿ ಪಾಪ್ಯುಲರ್. ಸೊ ಹೌ ಡು ಯು ಸಿ ದಿಸ್? ಹೇಗೆ ನೋಡ್ತೀರಾ ಅಂತ? ಸೊ ಅಂದರೆ ಅದು ನಾವು ಸಾಂಗ್ಸ್ ಸ್ಟಾರ್ಟಿಂಗ್ ಬಿಟ್ಟಾಗಲೇ ತುಂಬ ಅರ್ಲಿಯಾಗಿ ಬಿಟ್ಟಿದ್ದೀವಿ. ಇದು ಮಧ್ಯದಲ್ಲಿ ಸ್ವಲ್ಪ ಗ್ಯಾಪ್ ಆಯಿತು, ಅದಾದಮೇಲೆ ರಿಲೀಸ್ ಆಗಿದ್ದರಿಂದ ನಮಗೆ ಆ ಪ್ರಮೋಷನಲ್ ಆ್ಯಕ್ಟಿವಿಟೀಸ್ ಮಾಡೋಕ್ಕೆ ಟೈಮ್ ಸಿಗೋದು ಕಮ್ಮಿ ಇತ್ತು. ಜೊತೆಗೆ ಸಡನ್ನಾಗಿ ಅದು ಬಂದಲ್ಲ, ಅದು ನಮ್ಗೆ ಗೊತ್ತಿತ್ತು ಅದು ನನಗೆ ಅದೇ ಇದಾಗಿದೆ ಅಂತ. ಅದೇ ಇದಕ್ಕೆ ನಾನು ತಲೆ ಆಲ್ರೆಡಿ ಫಿಕ್ಸ್ ಆಗಿತ್ತು. ಸೊ ನಿಮ್ಮ ಪ್ರಕಾರ ಹೌ ಡು ಯು ಸಿ ದ ರೆಸ್ಪಾನ್ಸಿಬಿಲಿಟಿ ಆಫ್ ಸೀನಿಯರ್ ಸ್ಟಾರ್ಸ್ ಟುವರ್ಡ್ಸ್ ದ ಇಂಡಸ್ಟ್ರಿ? ಲೈಕ್ ಅವರು ಅವ್ರ ಕಡೆಯಿಂದ ಸ್ಟ್ಯಾಂಡ್ ಆಗೋದು. ಆರ್ ಯು ಫೀಲಿಂಗ್ ಮೋರ್ ಪ್ರೆಷರ್ ನೌ ಚೂಸ್ ಟು ರೈಟ್ ಸ್ಕ್ರಿಪ್ಟ್ಸ್? The pressure is there ಇವಾಗ ಅಂತಲ್ಲ, ಇವಾಗಿಂದಲೂ. ಹ್ಞೂ. It's very difficult. ಜನರು ಇವತ್ತು ಏನು ಇಷ್ಟಪಡ್ತಾರೆ, ಯಾವ ಸಿನಿಮಾ ಹಿಟ್ ಆಗುತ್ತೆ ಏನೂ ಗೊತ್ತಾಗಲ್ಲ. ಸೊ ಅಫ್ಕೋರ್ಸ್ ಆ ಪ್ರೆಷರ್ ಯಾವಾಗಲೂ ಎಲ್ಲ ಆ್ಯಂಗಲಿಂದ ಥಿಂಕ್ ಮಾಡಿ choose. ಸೊ ಡು ಯು ವಾಂಟ್ ಟು ಎಕ್ಸ್ಪ್ಲೋರ್ ಅದರ್ ಇಂಡಸ್ಟ್ರೀಸ್ ಲೈಕ್ ತೆಲುಗು ಆರ್ ತಮಿಳ್? Of course, yes. ಸೊ ಧನ್ವೀರ್ ಸರ್, ಒಂದು ಕಡೆ ದೇವರ ಭಕ್ತಿ, ಸೊ ಇನ್ನೊಂದು ಕಡೆ ದರ್ಶನ್ ಸರ್ ಅಂತಹ ಗುರುಗಳ ಪ್ರೇರಣೆ. ಸೊ ಈ ಎರಡೂ ನಿಮ್ಮ ವ್ಯಕ್ತಿತ್ವನ ಹೇಗೆ ರೂಪಿಸಿದೆ? ತುಂಬಾ ರೂಪಿಸಿದೆ. ದೇವ್ರ ಬಗ್ಗೆ ಒಂದು ಕಡೆ ಮನುಷ್ಯನ ಮಾರ್ಕ್ಸುತ್ತೆ, ಜೊತೆಗೆ ಏನು ಅನ್ನೋದು ಅರ್ಥ ಮಾಡಿಸೋದು, ಪ್ರಪಂಚ ಏನು ವಾಸ್ತವಾಂಶ ಏನು ಅಂತ ಕಾಣಿಸುತ್ತೆ. ಈ ಕಡೆ ಇದು ನಮಗೆ ಕಾರಣದಲ್ಲಿ ಏನೇನು ಮಾಡಬೇಕು ಅದನ್ನು ಮಾಡಿ ಜನರಿಗೆ ಯಾವ ಥರ ಅರ್ಥ ಮಾಡಿ ನಮ್ದು ಇದೇನು ಇರ್ತಲ್ಲ ಸರ್ ಪ್ರೆಸೆಂಟ್ ನಾವಿಲ್ಲಿ ಯಾರು ಊಟ ಹೊಡ್ಕೊಂಡು ಏನಿರಲ್ಲ, ಇದ್ದಾಗ ಏನು ಮಾಡ್ಕೊಂಡು ಹೋಗ್ಬೇಕು ಮಾಡ್ಕೊಂಡು ಹೋಗ್ತಾ ಇರಬೇಕು. ಅದನ್ನೆಲ್ಲ ತುಂಬ ಕಲ್ತೀನಿ ನಾನು. ಓಕೆ. ನಿಮ್ಮ ಜೀವನದಲ್ಲಿ ಚಾಮುಂಡೇಶ್ವರಿ ತಾಯಿ ನೀಡಿದ ಶಕ್ತಿ ಯಾವ ರೀತಿಯದ್ದು ಅಂತ? ಪ್ರತಿಯೊಂದು ಜನರು ಶಕ್ತಿ ಇದೆ ಸರ್, ನಮ್ದೇನು ಇದು ಈ ಆತ್ಮ ನಡ್ಸ್ಕೊಳೋದು ನಮ್ಗೆ. ಓಕೆ. ಸೊ ನಿಮ್ಮ ದೃಷ್ಟಿಯಲ್ಲಿ ಒಬ್ಬ ಕಲಾವಿದ ಸಾರ್ವಜನಿಕವಾಗಿ ಮಾತಾಡುವಾಗ ಯಾವ ಮಿತಿ ಇರಬೇಕು ಅನ್ಸುತ್ತೆ? ಬಳಸೋ ಭಾಷೆ, ಇಲ್ಲಿ ಯಾವ ಜಾಗ, ಯಾವ ವ್ಯಕ್ತಿಗಳು ಏನು ನೋಡಿ ಮಾಡಿ. ಓಕೆ. ಸೊ ನಿಮ್ಮ ಮಾತಿನಲ್ಲಿ ನಿಜವಾದ ಸ್ಟಾರ್ ಅಂದರೆ ವಿವಾದ ಮಾಡೋರ ಅಥವಾ ವಿವಾದ ತಪ್ಪಿಸಿ ಗೌರವದಿಂದ ನಡೆದುಕೊಳ್ಳೋರ? ಸರ್ ಈಗ ಒಳ್ಳೆಯದು ಮನುಷ್ಯನ ಜೀವನ ಎಲ್ಲರೂ ಒಳ್ಳೆಯದಾಗೋದಿಲ್ಲ ಅನ್ನೋದಿಲ್ಲ. ಇದೆಲ್ಲ ದೊಡ್ಡ ದೊಡ್ಡವರು ಕೆಟ್ಟದಾಗಿದೆ, ಅವ್ರು ಮೀಡಿಯಾನ ಸಿಗಲಿಲ್ಲ. ಮೀಡಿಯಾ ಒಂದು ಪ್ಲಾಟ್ಫಾರ್ಮ್ ಇದೆ, ಗೊತ್ತಾಗ್ತಿದೆ ಜನಕ್ಕೆ ಅಷ್ಟೇ. ಆ ಕೆಟ್ಟದ್ದು ಬೇರೆ ಮಾಡ್ಬಿಡೋದು ಅನ್ನೋದನ್ನು ಅದು ಯಾರು ಈಚೆ ಬಂದಿಲ್ಲ ಅಷ್ಟೇ. ಇವತ್ತು ಇದನ್ನು ಬೇರೆ ಈಚೆ ಬರ್ತಾರೆ ಅಷ್ಟೇ. ಹಂಗಂದ್ಬಿಟ್ಟು ಇವತ್ತು ಮಾಡ್ತಿರೋದ ಕೆಟ್ಟೋಗೋಕ್ಕಾಗಲ್ಲ. ಅವ್ರು ತುಂಬ ಅದನ್ನು ಮಾಡಿರ್ತಾರೆ. ಅದನ್ನ ಫಸ್ಟ್ ನೋಡಿ, ಯಾರು ಚಿಕ್ಕದಿಲ್ಲ ಮಾಡಿದ್ರೆ ಮೂರು ಕೆಲಸ ಅದನ್ನ ಇದು ಮಾಡ್ಬೋದು. ಎಲ್ಲ ಜನರಲ್ಲಿ ಕೆಟ್ಟದೊಳಗೆ ಬಂದೇ ಬರುತ್ತೆ ಸರ್. ಯಾರೇನು ಕೆಟ್ಟದೊಳಗೆ ಬರೋದ್ರೆ ಯಾರೇ ದೇವರಾಗೋದು, ಎಲ್ಲರೂ ದೇವರಾಗಿ ಯಾವ ದಿವಸ ದೇವ್ರು ಕರ್ಕೊಂಡು ಮಾಡಿದ್ರು ದೇವ್ರಿನ ಇಲ್ಲಿ ಮನುಷ್ಯ ಸರ್ ಎಲ್ಲೋ ಒಂದು ಎಮೌಂಟ್ ಆಗಿದೆ ಸರ್. ಯಾವ ಜೀವನ ಕೆಟ್ಟ ಕಡೆಗೆ ಬಂದು ಹೋಗೇ ವೆರಿ ಟ್ರೂ. ಸೊ ದೊಡ್ಡವರು ಅಂತ ಯಾಕೆ ಹೇಳ್ತಾರೆ ಅಂದರೆ ಅವ್ರಿಗೆ ಗೊತ್ತಿರುತ್ತೆ ಏನು ಎತ್ತ ಅಂತ. ಬಟ್ ನಿಮ್ಮ ದೃಷ್ಟಿಯಲ್ಲಿ ದೊಡ್ಡ ಕಲಾವಿದನ ಲಕ್ಷಣಗಳೇನು? ಲಕ್ಷಣ ಅಂದರೆ ಅವ್ರ ಆ ಸ್ಥಾನಕ್ಕೆ ತಕ್ಕಂಗೆ ಹಿಂಗೆ ನೋಡ್ಕೊಬೇಕು, ಆ ರೀತಿ ನೋಡ್ಕೊಬೇಕು. ಜೊತೆಗೆ ಅವ್ರ ಕೆಳಗಡೆ ಇರುವಂಥವ್ರನ್ನ ಅಪ್ಲಿಫ್ಟ್ ಆ ಟೈಮ್ನ ಸಿಚುವೇಶನ್ ಅವಾಗೇನು ಸಪೋರ್ಟ್ ಬೇಕು ಅದು ಮಾಡೋ ಜೊತೆಗೆ ಅವ್ರಿಗೋ ಯಾವ ರೀತಿ ಆಗಿರ್ಬೋದು ಅದಕ್ಕೆ ತಕ್ಕಂಗೆ ಅವ್ರನ್ನ ಲೀಡ್ ಮಾಡ್ಕೊಬೇಕು. ಓಕೆ, ಫೈನ್. ಸೊ ಸಂಜನಾ, ನಿಮಗೆ ನಿಮ್ಮ ಯಾವ ಪರ್ಫಾರ್ಮೆನ್ಸ್ ನಿಮ್ಗೆ ಇಲ್ಲಿವರೆಗೂ ತುಂಬ ಪ್ರೌಡ್ ಅಂತ ಅನಿಸಿದೆ? ಯಾವ ಸಿನಿಮಾದ ಪರ್ಫಾರ್ಮೆನ್ಸ್? ನನ್ನ ಫಸ್ಟ್ ಸಿನಿಮಾ ನಿಮಿಷ ಸರಿಯಪ್ಪ. ಏನು ಗೊತ್ತಿಲ್ಲದೆ ಇರೋರು ಈ ಸಿನಿಮಾ ಅಷ್ಟು ವೇಟೇಜ್ ಇರೋ ಕ್ಯಾರೆಕ್ಟರ್ನ ಫಿಲಾಸಫಿ ಮಾಡಿದ್ದೀನಿ. ನನಗೆ ತುಂಬ ಒಳ್ಳೆ ಅಪ್ರಿಸಿಯೇಷನ್. ನಾನು ನಿಮ್ಗೊಂದು ಕೆಲವೊಂದು ಮೆಮೊರೀಸ್ ತೋರಿಸ್ತೀನಿ, ಅದ್ರ ಬಗ್ಗೆ ಹೇಳಿ. ತನ್ವೀರ್ ಸರ್, ಈ ಇಮೇಜ್ ಇದು ಇಂಡಸ್ಟ್ರಿ ಬರೋದು ಮುಂಚೆ ಸರ್. ಸೊ ಅದ್ರದ್ದು ಎಕ್ಸ್ಪೀರಿಯನ್ಸ್ ಹೇಳಿ. ಫಸ್ಟ್ ಟೈಮ್ ನಾನು ಸ್ಟಾರ್ಟ್ ಮಾಡಿದಾಗ ಬಿಫೋರ್ ಇಂಡಸ್ಟ್ರಿಗೆ
ಓವರ್ ಕೂಡ ಶೂಟ್ ಮಾಡಿದ್ದೀನಿ. ಅವಾಗ ರೆಡಿಯಾಗಿ ಅವಾಗ ಗೊತ್ತಾಗಿದ್ದು ಏನು ಕ್ಲೀನಿಗೆ ಏನು ವಾಟರ್ ಎಲ್ಲ ಮಾಡ್ತಿಲ್ಲ ನಾವು. ಓಕೆ ಸಂಜನಾ, ನಿಮಗೆ ಈ ಮೂಮೆಂಟ್ ಬಗ್ಗೆ ಹೇಳಿ. This is my sister. She's more like my mother. ಅಂದ್ರೆ ನಾನು ಇವತ್ತು ಇಂಡಸ್ಟ್ರಿಲಿ ಇಷ್ಟು ನೆಮ್ಮದಿ ಕೆಲಸ ಮಾಡಕ್ ಪಾಸಿಬಲ್ ಆಗಿದೆ ಅಂದ್ರೆ ಅವಳಿಂದ. ಲಾಸ್ಟ್ ಪಿಕ್ಚರ್ ನಿಮಗೇನೆ. ಮೈ ಫೇವ್ರೆಟ್ ಪಿಕ್ಚರ್ ರಮ್ಯಾ ಮ್ಯಾಮ್. ಸಿಕ್ಕಾಪಟ್ಟೆ ಇಷ್ಟ ರಮ್ಯಾ ಮ್ಯಾಮ್ ಅಂದ್ರೆ ನನಗೆ. ಚಿತ್ತಾರ ವಾಚ್ ಅಲ್ಲಿ ತೆಗ್ದಿದ್ದು. ನಾನು ಚಿಕ್ಕ ವಯಸ್ಸಿಂದ ಅವ್ರ ಥರನೇ ರೆಡಿ ಹಾಕಿ ಅವ್ರು ಹೆಂಗೆ ವಾಕ್ ಮಾಡ್ತಾರೆ, ಅವ್ರು ಹೆಂಗೆ ಪಾಶ್ ಆಗಿ ಬಿಹೇವ್ ಮಾಡ್ತಾರೆ, ಕಾಪಿ ಎಲ್ಲ ಮಾಡ್ಕೊಂಡು ಹಾಗಾಗಿ ಬಟ್ಟೆಗಳು ಹಾಕೊಂಡೆಲ್ಲ ಇದು ಮಾಡ್ತಾ ಇದ್ದಿದ್ದು ಆ ಟೈಮಲ್ಲಿ. ಸೊ ಅವ್ರ ಜೊತೆ ಒಂದು ಇದ್ದು ಇಸ್ ವೆರಿ ವೆರಿ ಮೆಮೊರಬಲ್. ಸರ್, ಯು ಆರ್ ಶೇರಿಂಗ್ ದ ಸ್ಟೇಜಲ್ಲಿ ನೀವು ಚಿತ್ತಾರ ಸ್ಟಾರ್ ಅವಾರ್ಡ್ಸಲ್ಲಿ ರಮ್ಯಾ ಮ್ಯಾಮ್ನ ಮೀಟ್ ಮಾಡಿದ್ರಿ. ಸೊ ಆ ಮೂಮೆಂಟ್ ಶೇರ್ ಮಾಡೋದಾದ್ರೆ ಖುಷಿ ಆಯ್ತು ಸರ್. ತುಂಬ ಖುಷಿ ಆಯ್ತು. ಅವ್ರ ಜೊತೆ ನಾನು ಅವಾರ್ಡ್ ಕೊಟ್ಟಿದ್ದೀನಿ. ಓಕೆ. ಸೊ ಲಾಸ್ಟು, ಸೊ ಹಯಗ್ರೀವನ ಯಾಕೆ ಪ್ರೇಕ್ಷಕರು ಸಿನಿಮಾ ನೋಡಬೇಕು ಅನ್ನೋದು ಮೇನ್ ಇಂಟೆನ್ಷನ್. ಸೊ ಈ ಮೂಲಕ ನಿಮ್ಮ ಫ್ಯಾನ್ಸ್ಗಾಗಿರ್ಬೋದು, ಸೊ ಸಿನಿಮಾ ಲವರ್ಸ್ಗಾಗಿರ್ಬೋದು ಏನು ಹೇಳ್ತೀರಿ? ಡಿಫ್ರೆಂಟ್ ಪ್ಲಾಟಲ್ಲಿ ಕತೆ ಮಾಡಿರುವಂಥ ಸಿನಿಮಾ 27ಕ್ಕೆ ಬರ್ತಾ ಇದೆ. ಒಳ್ಳೆ ಮ್ಯೂಸಿಕ್ ಇದೆ, ಒಳ್ಳೆ ಕಂಟೆಂಟ್ ಇದೆ. 27ಕ್ಕೆ ಬನ್ನಿ, ಥಿಯೇಟರ್ಸ್ಗೆ ಸಿನಿಮಾ ನೋಡಿ. ಎಲ್ಲರಿಗೂ ತುಂಬ ಸಪೋರ್ಟ್ ಮಾಡಿ. ಧನ್ಯವಾದ. ಒಳ್ಳೆ ಕಂಟೆಂಟ್ ಮುಖಾಂತರ ಎಲ್ಲೋ ನಾವೇನೋ ದೊಡ್ಡ ಮಾಡ್ಬಿಟ್ಟಿದ್ದೀವಿ ಅಂತಲ್ಲ, ರಿಪೀಟೆಡ್ ಕಥೆಯಲ್ಲಿ ರಿಪೀಟೆಡ್ ಚಾನ್ಸಲ್ಲಿ ಯಾವುದೂ ಅಲ್ಲ. ವಿಭಿನ್ನವಾಗಿ ಹೊಸ ನಿರ್ದೇಶಕರಿಂದ ಹೊಸ ಕಥೆ ಮತ್ತು ಹೊಸ ವೇ ಆಫ್ ನರೇಶನ್ ಜೊತೆ ಗೊತ್ತಾಗಿ ಹಯಗ್ರೀವ 5ನೇ ಚಿತ್ರ. ಮೊದಲನೇ ಚಿತ್ರದಿಂದ ಇಲ್ಲಿಗಂತ ತೋರಿಸ್ಕೊಂಡು ಆಶೀರ್ವಾದ. ಇವಾಗ 5ನೇ ಚಿತ್ರ ಆಗಿರೋದ್ರಿಂದ ಇದೇ ಫೆಬ್ರವರಿ 25ನೇ ತಾರೀಕು ರಾಜ್ಯಾದ್ಯಂತ ಎಲ್ಲ ಚಿತ್ರಮಂದಿರಗಳು ಬಿಡುಗಡೆ ಆಗ್ತದೆ. ದಯಮಾಡಿ ಅಂತರ ಚಿತ್ರಮಂದಿರಗಳು ಚಿತ್ರನ ವೀಕ್ಷಣೆ ಮಾಡಿ. ದಯವಿಟ್ಟು ಕನ್ನಡ ಸಿನಿಮಾ ಚಿತ್ರಮಂದಿರಗಳಲ್ಲಿ ನೋಡಿ, ಪೈರಸಿನ ಸಪೋರ್ಟ್ ಮಾಡಿ.